ಪತ್ರಿಕಾ ವರದಿಯನ್ನು ಸಾಹಿತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಕ್ಷರ ವ್ಯವಸಾಯವೆಲ್ಲ ಸಾಹಿತ್ಯ ಅಲ್ಲ. ಸಾಹಿತ್ಯ ಎನ್ನುವಂಥದ್ದು ಸೃಜನಶೀಲವಾದದ್ದು. ಹಾಗಾಗಿ ಇದು ಹೇಗೆ ಈ ಸೂಕ್ಷ್ಮವಾದ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. ಏನಂದರೆ 10 ಜನರನ್ನ ನೀವು ಸಂದರ್ಶನ ಮಾಡಿ ಇವರ ಅಧ್ಯಕ್ಷತೆ ಈ ಸಾರಿ ಆಗಿದೆ, ಆಯ್ಕೆಯಾಗಿದ್ದಾರೆ ಇವರು, ನಿಮಗೇನು ಅನ್ನಿಸ್ತಾ ಇದೆ ಅಂತ ಕೇಳಿದರೆ ಕನಿಷ್ಠ 6 ಜನ ಆದರೂ ಸರಿಯಾದ ಆಯ್ಕೆ ಅಂತ ಹೇಳಿದರೆ ಅದು ಅನುಮಾನ. ಇಂಗ್ಲೀಷನ್ನು ಕಲಿತು ಏನನ್ನು ಪಡೆಯಬಹುದು ಎನ್ನುವುದು ಇನ್ನೂ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಇಂಗ್ಲೀಷಿನ ಅದೃಷ್ಟ ಅದು ಅಂತ ನಾನು ಹೇಳ್ತೀನಿ. ನಮ್ಮೂರಲ್ಲಿ ನಮ್ಮ ಪ್ರೌಢಶಾಲೆ ನಾವು ಓದಿದ್ದು ಈಗ ಈ ವರ್ಷ ಅದು ಮುಚ್ಚಿ ಹೋಯಿತು. ಬಹುಶಃ ಇನ್ನದು ಎಂದು ಓಪನ್ ಆಗೋದಿಲ್ಲ. ಇಂಗ್ಲೀಷ್ ಕಲಿತವರೆಲ್ಲ ಏನು ವಿದೇಶಕ್ಕೆ ಹೋಗಿದ್ದಾರೆ, ಇಂಗ್ಲೀಷ್ ಕಲಿತವರೆಲ್ಲ IAS ಆಫೀಸರ್ಸ್ ಆಗಿದ್ದಾರೆ, AS ಮಾಡಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವರು ಇಲ್ಲ. ನಮಸ್ಕಾರ ವೀಕ್ಷಕರೇ, ಇದು ವಿಶ್ವಂಬರ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಡಿಸೆಂಬರ್ 3-4 ಸಿರಿಸಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ಸಾಹಿತಿ ವಿಮರ್ಶಕ ಶ್ರೀ R.D. ಹೆಗಡೆ ಅಲ್ಮನೆಯವರು ನಮ್ಮೊಂದಿಗಿದ್ದಾರೆ. ಶ್ರೀ R.D. ಹೆಗಡೆ ಅಲ್ಮನೆಯವರ ಒಂದು ಸಣ್ಣ ಪರಿಚಯ ಹೀಗಿದೆ. ಸಿರ್ಸಿ ತಾಲೂಕಿನ ಆಲ್ಮನೆಯವರಾಗಿರುವ ಶ್ರೀ R.D. ಹೆಗಡೆ ರಘುನಾಥ ದೇವರು ಹೆಗಡೆ ಇವರು 75 ವರ್ಷದ ಇಡೀ ಪ್ರಾಯದವರು. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿರುವ ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ, ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ, ಶಾಸನಶಾಸ್ತ್ರದಲ್ಲಿ ಡಿಪ್ಲೊಮಾ ಪದವಿ ಪಡೆದವರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 17 ವರ್ಷ ಉಪನ್ಯಾಸಕರಾಗಿ 15 ವರ್ಷ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿ 2007ರಲ್ಲಿ ನಿವೃತ್ತಿಯಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡವರು. ವಿಶೇಷವಾಗಿ ವಿಮರ್ಶಕರು, ಉತ್ತಮ ವಾಗ್ಮಿಗಳು, ವೈಚಾರಿಕ ಚಿಂತಕರು ಆಗಿರುವ ಆಲ್ಮನೆಯವರು ತಮ್ಮ ಸಾಹಿತ್ಯ, ವಿಮರ್ಶೆ ಮತ್ತು ಅಂಕಣ ಬರಹಗಳ ಮೂಲಕ ನಾಡಿನ ಗಮನ ಸೆಳೆದವರು. ನೇರ ನಿಷ್ಠುರವಾದಿಗಳಾದರು, ಸಹೃದಯಿಗಳು. ಇದೀಗ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಗೌರವ ಪಡೆಯುತ್ತಿರುವುದು ಸಿರಿಸಿಗರಾದ ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ. ಬನ್ನಿ ಶ್ರೀಯುತರೊಂದಿಗೆ ಮಾತನಾಡಿ ಅವರ ವಿಚಾರಗಳನ್ನು ನಾವು ಹಂಚಿಕೊಳ್ಳೋಣ. ಶ್ರೀಯುತ R.D. ಹೆಗಡೆ ಅಲ್ಮನೆಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಆಶೋತ್ತರಗಳನ್ನು ಪ್ರತಿನಿಧಿಸುವಂತಹ ಸಂಸ್ಥೆ. ಪರಿಷತ್ತು ವಿಧಿವತ್ತಾಗಿ ಸ್ಥಾಪನೆಯಾಗಿದ್ದು 1915 ಮೇ 5ರಂದು. ಪ್ರಾರಂಭದ ಉತ್ಸಾಹ ನಂತರ ಕಂಡು ಬಂದಿಲ್ಲ ಎನ್ನಲಾಗ್ತಾ ಇದೆ. ಹಾಗೆ ಎಲ್ಲ ರಂಗದಲ್ಲೂ ಪ್ರವೇಶವಾದಂತೆ ಸಾಹಿತ್ಯ ಕ್ಷೇತ್ರದಲ್ಲೂ ರಾಜಕೀಯ ಪ್ರವೇಶವಾಗಿದ್ದು ಇಂದು ಗುಟ್ಟಾಗೇನೂ ಉಳಿದಿಲ್ಲ. ಹಾಗಾಗಿ ನಿಷ್ಠೆಯಿಂದ ದುಡಿಯುತ್ತಿರುವವರಿಗೆ ಗೌರವ, ಮನ್ನಣೆ ಸಿಗ್ತಾ ಇಲ್ಲ, ಗುರುತಿಸುತ್ತಿಲ್ಲ ಅನ್ನುವ ಕೊರಗು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಇದರ ಕುರಿತು ನಿಮ್ಮ ವಿಚಾರವನ್ನು ಸ್ಪಷ್ಟಪಡಿಸಬೇಕಂತ ಕೇಳ್ತಾರೆ. ಇದು ಬಹಳ ಸೂಕ್ಷ್ಮವಾದಂಥ ಪ್ರಶ್ನೆ. ನಿಷ್ಠೆಯಿಂದ ದುಡಿದವರು ತುಂಬ ಜನ ಇದ್ದಾರೆ ಕನ್ನಡಕ್ಕೆ ಮತ್ತು ಕಸಾಪಕ್ಕೆ. ಎಲ್ಲವರಿಗೂ ಒಮ್ಮೆಲೇ ಅವಕಾಶವನ್ನು ಕೊಡೋದು ಅಥವಾ ಸಿಗೋದು ಭಾಳ ಕಷ್ಟ ಇಲ್ಲಿ. ಹಾಗಾಗಿ ಯಾವುದೋ ಒಂದು ಮಾನದಂಡವನ್ನು ಅನುಸರಿಸಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇನ್ನು ರಾಜಕೀಯದ ಪ್ರಶ್ನೆ ಕೇಳಿದರೆ ಇದು ನಾವು ಹೇಗೆ ವ್ಯಾಖ್ಯಾನ ಮಾಡಿಕೊಳ್ತೇವೋ ಹಾಗೆ. ಈಗ ಹೇಗೆಂದರೆ ಯಾವುದೇ ಒಂದು ಕೆಲಸ ಸಂಪರ್ಕಿಸದೆ ಆಗೋದೇ ಇಲ್ಲ. ಸಂಪರ್ಕಿಸುವುದು, ಕೇಳಿಕೊಳ್ಳುವುದು, ಹೇಳಿಕೊಳ್ಳುವುದು, ಎಲ್ಲಿಯವರೆಗೆ ಬೇಡಿಕೊಳ್ಳುವುದಲ್ಲವೋ ಅದು ರಾಜಕೀಯ ಅಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಾವು ಎಲ್ಲವನ್ನೂ ರಾಜಕೀಯ ಎನ್ನುವಂತಹ ಒಂದು ಪದದಿಂದ ವಿಶ್ಲೇಷಿಸಕ್ಕೆ ಹೊರಟ್ರೆ ಎಲ್ಲವೂ ರಾಜಕೀಯವೇ, ಬದುಕುವೇ ರಾಜಕೀಯ ಈಗ. ಹಾಗಾಗಿ ಅದನ್ನು ಬಿಟ್ಟು ಯೋಚನೆ ಮಾಡೋಣ. ಇಲ್ಲಿ ಅಂಥ ದೊಡ್ಡ ರಾಜಕೀಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಯಾರಿಗಿದೆಯೋ ಅವರು ಈವರೆಗೂ ಕೂಡ ಯಾವುದೇ ಸಾಮಾಜಿಕ ಅಥವಾ ಆರ್ಥಿಕ ಲಾಭವನ್ನು ಪ್ರಯೋಜನ ಪಡೆದಿಲ್ಲ. ಎಲ್ಲಿ ಆರ್ಥಿಕ ವ್ಯವಹಾರ ಇಲ್ಲವೋ ಅಲ್ಲಿ ರಾಜಕೀಯ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ತಿಳಿದಿದ್ದೇನೆ. ಹಾಗಾಗಿ ರಾಜಕೀಯ ಅಂತ ಹೇಳಿದ ತಕ್ಷಣ ಪ್ರಾಮಾಣಿಕವಾಗಿ ದುಡಿದವರಿಗೆ ನಾವು ಅವರ ದುಡಿಮೆಗೆ ಒಂದು ರೀತಿಯಲ್ಲಿ ಅವರ ತ್ಯಾಗಕ್ಕೆ ಅಪವ್ಯಾಖ್ಯಾನ ಮಾಡಿದಾಗ ಆಗ್ತದೆ. ಹಾಗಾಗಿ ಶಬ್ದ ಬಿಟ್ಟೇ ಬಿಡೋಣ. ಸರಿ, ಸಂತೋಷ.
ಈಗ ಸಾಹಿತ್ಯೇತರರು ಸರ್ವಾಧ್ಯಕ್ಷರಾಗ್ಬೋದು ಎನ್ನುವ ಮಾತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರಿಂದ ಕೇಳಿ ಬರ್ತಾ ಇದೆ. ಹಾಗೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದೊಂದು ಸಲಹೆ ಅಥವಾ ಸೂಚನೆಯಾಗಿ ಬಂದಿದೆ ಅಷ್ಟೇ ಹೊರತಾಗಿ ಅದೇನು ಅಂತಿಮವಾದಂತಹ ತೀರ್ಮಾನ ಅಲ್ಲ. ನನಗೆ ವೈಯಕ್ತಿಕವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರಹಗಾರರೇ ಆಗೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ಯಾವುದೇ ಒಳ್ಳೆಯ ಕನ್ನಡಿಗ ಮಾಡಬಹುದು. ನಮ್ಮಲ್ಲಿ ಹರಿಕೃಷ್ಣಪ್ಪನವರು ಮಾಡಿದರು, ಅವರು ಬರಹಗಾರರಲ್ಲ, ಅದು ತುಂಬ ಚೆನ್ನಾಗಿ ನಿರ್ವಹಿಸಿದರು, ಪುಂಡಲೀಕ ಹಾಲಂಬಿ ಆಗಿದ್ದರು. ಹಾಗಾಗಿ ಒಂದು ಸಂಘಟನೆ ಜವಾಬ್ದಾರಿಗೂ ಪರಿಷತ್ತಿನ ಅಧ್ಯಕ್ಷತೆಗೂ ಸಮ್ಮೇಳನದ ಅಧ್ಯಕ್ಷತೆಗೂ ವ್ಯತ್ಯಾಸ ಇದೆ. ಸಮ್ಮೇಳನಕ್ಕೆ ಸಾಹಿತಿಗಳೇ ಬೇಕು, ಸಂಘಟನೆಗೆ ನಿಜವಾದಂಥ ಒಳ್ಳೆ ಸಂಘಟನೆ ಬೇಕು ಅಂತ ಅನ್ನಿಸ್ತಾ ಇದೆ. ಸಾಹಿತ್ಯ ಅಂತ ಅನಿಸ್ಕೊಳ್ಳಿಕ್ಕೆ ನಿರ್ದಿಷ್ಟವಾದ ಮಾನದಂಡಗಳೇನಾದರೂ ಇವೆಯಾ ನಿಮ್ಮ ಅನಿಸಿಕೆಯಲ್ಲಿ? ಇದು ನಾನು ಇದಕ್ಕೊಂದು ವಿವರಣೆಯನ್ನು ಕೊಟ್ಟರೆ ಭಾಳ ಜನ ಇಷ್ಟವಾಗದೇ ಇರಬಹುದು. ಯಾಕೆಂದರೆ ಸ್ವಲ್ಪ ಸಮಯದಿಂದ ಒಬ್ಬರು ಒಂದು ವಾದವನ್ನು ಮುಂದಿಟ್ಟರು, ಅಕ್ಷರ ವ್ಯವಸಾಯ ಮಾಡುವವರೆಲ್ಲ ಸಾಹಿತಿಗಳು ಅಂತ. ಆದರೆ ಹಾಗಲ್ಲ, ಅದು ಲಕ್ಷಣ. ಆದರೆ ಅಕ್ಷರ ವ್ಯವಸಾಯ ಮಾಡುವವರೆಲ್ಲ ಸಾಹಿತಿಗಳು ಅಂತ ಆದರೆ ಅಲ್ಲಿ ಒಂದು ಅತಿ ವ್ಯಾಪ್ತಿ ಬರ್ತದೆ. ಪತ್ರಿಕೆಗೆ ರಿಪೋರ್ಟ್ ಮಾಡುವವರು, ಆಫೀಸ್ನಲ್ಲಿ ಬರೆಯುವವರು ಎಲ್ಲರೂ ಸಾಹಿತಿಗಳು ಅಂತ ಆಗ್ಬಿಡ್ತಾ ಇದೆ. ಯಾವುದು ನಿಜವಾದ ಸಾಹಿತ್ಯ ಅಂತ ವ್ಯಾಖ್ಯಾನ ಮಾಡೋದು ಕಷ್ಟವಾದರೂ ಕೂಡ ಓದುಗನಿಗೆ ಇದು ಸಾಹಿತ್ಯ, ಇದು ಸಾಹಿತ್ಯೇತರ ಅಂತ ಸ್ಪಷ್ಟವಾಗಿ ಸುಲಭವಾಗಿ ಮೊದಲನೇ ಓದಿಗೆ ಗೊತ್ತಾಗ್ಬಿಡ್ತದೆ. ಅದೇ ಅದರ ವ್ಯಾಖ್ಯಾನ. ಅದು ಓದುಗರೇ ನಿಜವಾದ ಸಾಹಿತ್ಯ ಇದು ಯಾವುದು ಹೌದು ಅಲ್ಲ ಅಂತ ನಿರ್ಧಾರವನ್ನು ಮಾಡುವ ಜಾಹೀರಾತು ಸಾಹಿತ್ಯವನ್ನು ಸಾಹಿತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಪತ್ರಿಕಾ ವರದಿಯನ್ನು ಸಾಹಿತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಕ್ಷರ ವ್ಯವಸಾಯವೆಲ್ಲ ಸಾಹಿತ್ಯ ಅಲ್ಲ. ಸಾಹಿತ್ಯ ಎನ್ನುವಂಥದ್ದು ಸೃಜನಶೀಲವಾದದ್ದು. ಅದರ ಹೊರತಾಗಿ ಪ್ರಬಂಧ, ಆಮೇಲೆ ದಲಿತ ಪ್ರಬಂಧ, ಆಮೇಲೆ ವಿಮರ್ಶೆ, ಆಮೇಲೆ ಸಂಶೋಧನೆ ಕೆಲಸ, ಅದೆಲ್ಲ ಸಾಹಿತ್ಯದಲ್ಲಿ ಬರ್ತಾ ಇದೆ. ಸರ್, ಸರ್ವಾಧ್ಯಕ್ಷರ ಆಯ್ಕೆಯ ಅಳತೆಗೋಲು ಯಾವುದಾಗಬೇಕು? ಬರೆದಿರುವ ಪುಸ್ತಕಗಳ ಸಂಖ್ಯೆಯ ಮೇಲೋ, ಸತ್ವಯುತ ಸಾಹಿತ್ಯದ ಮೇಲೋ, ಅಥವಾ ವಯಸ್ಸಿನ ಆಧಾರದಲ್ಲೋ ಅನ್ನೋ ಒಂದು ಜಿಜ್ಞಾಸೆ ಪ್ರಶ್ನೆ. ಇದು ಮೂರೂ ಅಲ್ಲ. ಇದು ಮೂರೂ ಕೂಡ ಪ್ರತ್ಯೇಕವಾಗಿ ಕಾರಣವಲ್ಲ. ಈ ಮೂರೂ ಕೂಡ ಸೇರಿದರೂ ಕೂಡ ಕಾರಣವಲ್ಲ. ಈ ಒಂದು ಗೌರವ ಸಿಗುವುದು ಇದೆಯಲ್ಲ ಸಮಾಜದಲ್ಲಿ, ಅದೊಂದು ಯೋಗ ಯಾವಾಗಲೂ. ಈಗ 2 ವರ್ಷದ ಹಿಂದೆಯೇ ನನಗೆ ಸರ್ವಾಧ್ಯಕ್ಷತೆ ಸಿಗಬಹುದಿತ್ತು. ನಾನು ಅರ್ಹ ಅಂತ ಯಾವಾಗಲೂ ಹೇಳ್ಕೊಡೋದಿಲ್ಲ. ಆದರೆ ಈ ವರ್ಷ ಸಿಕ್ಕಿದೆ ಅಂದರೆ ಅದೊಂದು ಯೋಗ ಅದು. ಈ ವರ್ಷ ನನಗೆ ಸಿಕ್ಕಿಲ್ಲ ಅಂದರೆ ನಾನು ಅನರ್ಹ ಆಗಿದ್ದೆ ಅಂತ ಅಲ್ಲ, ಆ ಸಮಯ ಬಂದಿಲ್ಲ ಅಂತ ಅರ್ಥ ಅಷ್ಟೇ. ಯಾಕೆಂದರೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಕಡಿಮೆ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತಹ ವ್ಯಕ್ತಿಗಳು ಕೂಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಬೇರೆ 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 ಸಾಮಾಜಿಕ ಕಾರಣಕ್ಕೆ ಆಗಿದ್ದಾರೆ ಅವರು. ಈಗಲೂ ಕೂಡ ತುಂಬ ಕೊಡುಗೆ ಕೊಟ್ಟವರು ಇನ್ನೂ ಅಧ್ಯಕ್ಷರಾಗಿಲ್ಲ. ಹಾಗಾಗಿ ಹಿರಿಯರು ಇದ್ದಾರೆ, ನನಗಿಂತ ಹಿರಿಯರು ತುಂಬ ಜನ ಇದ್ದಾರೆ ಈ ಜಿಲ್ಲೆಯಲ್ಲಿ. ಬರಹಗಾರರು ಇನ್ನೂ ಬರೀತಾ ಇದ್ದಾರೆ. ಹಾಗಾಗಿ ಇದು ಹೇಗೆ ಈ ಸೂಕ್ಷ್ಮವಾದ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. ಏನಂದರೆ 10 ಜನರನ್ನ ನೀವು ಸಂದರ್ಶನ ಮಾಡಿ ಇವರ ಅಧ್ಯಕ್ಷತೆ ಈ ಸಾರಿ ಆಗಿದೆ, ಆಯ್ಕೆಯಾಗಿದ್ದಾರೆ ಇವರು, ನಿಮಗೇನು ಅನ್ನಿಸ್ತಾ ಇದೆ ಅಂತ ಕೇಳಿದರೆ ಕನಿಷ್ಠ 6 ಜನ ಆದರೂ ಸರಿಯಾದ ಆಯ್ಕೆ ಅಂತ ಹೇಳಿದರೆ ಅದು ಒಂದು ಮಾನದಂಡ. 6 ಜನ ಸರಿಯಾಗಿಲ್ಲ ಅಂತ ಹೇಳಿಬಿಟ್ರೆ ಮಾನದಂಡ ತಪ್ಪಿದೆ ಅಂತ ಅರ್ಥ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಅಂದ್ರೆ ಈಗ ಯೋಗದಿಂದಲೇ ಸರ್ವಾಧ್ಯಕ್ಷತೆ ನಿಮ್ಮ ಅಭಿಪ್ರಾಯ. ಮತ್ತೊಂದು ನನ್ನ ಜಿಜ್ಞಾಸೆಯ ಪ್ರಶ್ನೆ ಇದೆ. ಬಹುತೇಕ ಇಂಗ್ಲಿಷ್ ಸಂಸ್ಕೃತ ಪ್ರೊಫೆಸರ್ಗಳಂತೆ ನೀವು ಕೂಡ ಇಂಗ್ಲಿಷ್ ಸಂಸ್ಕೃತ ಭಾಷೆಯ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ್ದು ಸಂತೋಷದ ಸಂಗತಿ. ಹಾಗೆ ಕನ್ನಡದ ಮೌಲ್ಯಯುತ ಸಾಹಿತ್ಯವನ್ನು ಇಂಗ್ಲೀಷಕ್ಕೆ ಅಥವಾ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದು ಏನಾದರೂ ನನಗೆ ಮಾಹಿತಿ ಸಿಗ್ಬೋದಾ? ನಾನು ಇಂಗ್ಲೀಷ್ ಮತ್ತು ಸಂಸ್ಕೃತ ಎರಡನ್ನು ಓದ್ದವನು, ಅದನ್ನು ಚೆನ್ನಾಗಿ ಬಳಸ್ತೇನೆ ಕೂಡ. ಆದರೆ ಬರವಣಿಗೆಯ ದೃಷ್ಟಿಯಿಂದ ಅದನ್ನು ನಾನು ಪಳಗಿಸಿಕೊಳ್ಳಲಿಲ್ಲ. ಒಂದು ಭಾಷೆ ಗೊತ್ತಿರೋದು
ಮತ್ತು ಒಂದು ಭಾಷೆಯಲ್ಲಿ ಏನನ್ನಾರು ದಾಖಲಿಸೋದು, ಅನುವಾದ ಮಾಡೋದು ಇವೆರಡು ಬೇರೆ ಬೇರೆ ಪ್ರತ್ಯೇಕವಾದಂಥ ಪ್ರತಿಭೆಯನ್ನು ಅಪೇಕ್ಷೆ ಪಡ್ತವೆ. ಬೇರೆ ಬೇರೆ ಕ್ಷೇತ್ರ ಅಂತ ಹೇಳ್ಬೋದು. ಭಾಷೆ ಗೊತ್ತಿರೋದು ಮತ್ತು ಸಾಹಿತ್ಯ ರಚನೆ ಮಾಡೋದು ಅಥವಾ ಅತ್ಯುತ್ತಮವಾದ ಸಾಹಿತ್ಯವನ್ನು ಅನುವಾದಿಸೋದು, ಅದೆರಡು ಬೇರೆ ಬೇರೆ ಪ್ರತಿಭೆನೇ. ಅದು ಏನಂದರೆ ಇದು ಪ್ರಯತ್ನ ಮಾಡಬೇಕು ಮತ್ತು ನಮ್ಮನ್ನು ತರಬೇತಿಗೆ ಒಳಪಡಿಸ್ಕೋಬೇಕು. ನಾವೇ ಮಾಡಬೇಕು, ಸ್ವಯಂ ತರಬೇತಿ ಇದೆಲ್ಲ. ನಾನು ಆ ದೃಷ್ಟಿಯಿಂದ ಮಾಡಿಲ್ಲ. ನಾನು ಕನ್ನಡದಲ್ಲಿ ಬರೀತೇನೆ ಅಂದರೆ ಇಂಗ್ಲೀಷ್ ಗೊತ್ತಿರೋ ನಾನು ಇಂಗ್ಲೀಷಲ್ಲೂ ಬರಿಬೋದು, ಆದರೆ ನಾನು ಆ ಕಡೆ ಗಮನ ಹರಿಸಿಲ್ಲ ಅಂತ ಅಷ್ಟು ಅರ್ಥ. ನಾನು ಮೊದಲು ಬರಿತಿದ್ದೆ ಇಂಗ್ಲೀಷ್ನಲ್ಲಿ, ಅನುವಾದ ಅಂತಲ್ಲ. ನಾನು ದ ಇನ್ಫಿಡೆಲ್ ಆ್ಯಂಡ್ ಅದರ್ ಎಸ್ಸೇಸ್ ಇನ್ ಇಂಡಿಯನ್ ಫಿಲಾಸಫಿ ಬಂದಿದೆ. ನಾನು ಕನ್ನಡಕ್ಕೆ ತಿರುಗಿದ ಮೇಲೆ ಅದನ್ನು ನಾನು ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆ. ನಾನು ಅದರೊಳಗೆ ಮುಂದುವರೆಗೆ ಓದಿತ್ತು, ನಾನು ಮಾಡಲಿಲ್ಲ. ಸಂಸ್ಕೃತದಲ್ಲೂ ಅಷ್ಟೇ ಭಾಷಾ ನಾಟಕಗಳ ಕಥಾ ಸಂಗ್ರಹ ಅಂತ ಒಂದು ತಂದೆ. 14 ನಾಟಕಗಳ ಕಥೆಯನ್ನು ಒಂದು ಸರಳ ಗದ್ಯದ ಸಂಸ್ಕೃತದಲ್ಲಿ ನಾನು ಬರೆದೆ. ಅದು ಪ್ರಕಟವಾಯಿತು ಕೂಡ ಗಿರ್ವಾಣ ಸುಧಾ ಮುಂಬೈಯಿಂದ. ನಾನು ಅದರಲ್ಲಿ ಮುಂದುವರಿಲಿಲ್ಲ. ಇನ್ನು ಮುಂದೆ ಅದರ ಒಂದು ಪ್ರಯತ್ನ ಆಗ್ಬೋದು ಅಂತೇಳಿ ನನ್ನ ನಿರೀಕ್ಷೆ ಸರ್. ಇರ್ಬೋದು. 76 ಆಗಿದೆ. ನಾನು ಬಹಳ ನಿರೀಕ್ಷೆ ಮಾಡೋದಿಲ್ಲ, ನನಗೆ ವಯಸ್ಸು 76. ನಿಮ್ಮ ಉತ್ಸಾಹ ನೋಡಿದ್ರೆ ಇನ್ನೂ ಪ್ರಯತ್ನ ಆಗ್ಬೋದು ಅಂತ ನನಗೆ ನಂಬಿಕೆ. ಆರೋಗ್ಯಕ್ಕೂ ಉತ್ಸಾಹಕ್ಕೂ ತುಂಬ ಸಂಬಂಧ ಇದೆ. ಕನ್ನಡ ಶಾಲೆಗಳು ವಿದ್ಯಾರ್ಥಿಗಳಿಲ್ಲದೆ ಮುಚ್ಚುವ ಹಂತಕ್ಕೆ ಬಂದಿದ್ದಾವೆ. ಈಗಾಗಲೇ ತಮಗೆ ಗೊತ್ತಿರುವ ಸುತ್ತಮುತ್ತಲ ಹಳ್ಳಿಯ ಶಾಲೆಗಳೆಲ್ಲ ಮುಚ್ತಾ ಇದ್ದಾವೆ. ಆಂಗ್ಲ ಭಾಷೆಯ ವ್ಯಾಮೋಹ ಕನ್ನಡದ ಬೆಳವಣಿಗೆಗೆ ಮಾರಕವಾಗಿ ಪರಿಣಮಿಸ್ತಾ ಇರೋದಷ್ಟೇ ಅಲ್ಲ, ಪಾಲಕರ ಸಭೆ ಕರೆದಾಗ ಬೆಟರ್ಮೆಂಟ್ ಸಭೆಯನ್ನು ಕರೆದಿರ್ತಾರೆ. ಆವಾಗ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮೊದಲು ಮಾತನಾಡ್ಲಿಕ್ಕೆ ಕಲಿಸ್ರಿ, ಕಾನ್ವೆಂಟ್ನಲ್ಲಿ ಮಾತಾಡೋ ಹಾಗೆ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅನ್ನುವಂಥ ಒಂದು ಪಾಲಕರು ಒತ್ತಾಯ ಮಾಡ್ತಾರೆ. ಈ ವಿಷಯದಲ್ಲಿ ನಿಮ್ಮ ಸಲಹೆ ಪಾಲಕರಿಗೇನು ಅಥವಾ ವಿದ್ಯಾರ್ಥಿಗಳಿಗೇನು? ಇದು ಒಂದು ಥರದಲ್ಲಿ ಇಂಗ್ಲೀಷಿನ ಅದೃಷ್ಟ ನೋಡಿ. ಇಂಗ್ಲೀಷನ್ನು ಕಲಿತು ಏನನ್ನು ಪಡೆಯಬಹುದು ಎನ್ನುವುದು ಇನ್ನೂ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಇಂಗ್ಲೀಷ್ ಬೇಕು. ಇಂಗ್ಲೀಷಿನ ಅದೃಷ್ಟ ಅದು ಅಂತ ನಾನು ಹೇಳ್ತೇನೆ. ಆದರೆ ಒಂದು ಮಗು ಪ್ರೈಮರಿ ಹಂತದಲ್ಲಿ ತನಗೆ ಇಂಗ್ಲೀಷ್ ಮಾಧ್ಯಮ ಬೇಕು ಅಂತ ಹೇಳೋದಿಲ್ಲ. ಅದಕ್ಕೆ ಆ ತಿಳುವಳಿಕೆ ಇರೋದಿಲ್ಲ. ಅದು ಯಾವಾಗ ಖುಷಿಲಿರುವಂಥ ಸ್ವಭಾವದ ವಯಸ್ಸು. ಕನ್ನಡ ಬೇಡ ಅಂತ ಹೇಳೋದಿಲ್ಲ. ಪಾಲಕರೇ ಕನ್ನಡಕ್ಕೆ ಕಳಿಸೋದು ಅಥವಾ ಇಂಗ್ಲೀಷ್ಗೆ ಕಳಿಸೋದು ಎನ್ನುವಂಥ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಇಲ್ಲಿ ಪಾಲಕರ ಮನಸ್ಸನ್ನು ಬದಲಾಯಿಸುವಂಥ ಒಂದು ವಾತಾವರಣ ಬರಬೇಕು, ಅಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ನಮ್ಮೂರಲ್ಲಿ ನಮ್ಮ ಪ್ರೌಢಶಾಲೆ ನಾವು ಓದಿದ್ದು ಈಗ ಈ ವರ್ಷ ಅದು ಮುಚ್ಚಿ ಹೋಯಿತು. ಬಹುಶಃ ಇನ್ನದು ಎಂದು ಓಪನ್ ಆಗೋದಿಲ್ಲ. ವಿದ್ಯಾರ್ಥಿಗಳ ಕೊರತೆ ಇದೆ. ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಬಸ್ಸಿನಲ್ಲಿ, ಶಾಲಾ ಬಸ್ನಲ್ಲಿ ಕೂಡಿಸಿ ಪೇಟೆಗೆ ಕಳಿಸ್ತಾ ಇದ್ದಾರೆ. ಇದು ಭ್ರಮೆಯೋ ಒಂದು ನಿಜವಾದ ಒಂದು ಸರಿಯಾದ ದಾರಿಯೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪೇರೆಂಟ್ಸನ್ನು ಕೇಳಿದರೆ ಅದಕ್ಕೆ ಅನೇಕ ಸಮರ್ಥನೆ ಕೊಡ್ತಾರೆ. ಇಂಗ್ಲೀಷ್ ಕಲಿತರೆ ತುಂಬ ಓಪನಿಂಗ್ಸ್ ಇದೆ ಅಂತ ಹೇಳ್ತಾರೆ. ಇಲ್ಲಪ್ಪ, ಇಂಗ್ಲೀಷ್ ಕಲಿತವರೆಲ್ಲ ಏನು ವಿದೇಶಕ್ಕೆ ಹೋಗಿದ್ದಾರಾ? ಇಂಗ್ಲೀಷ್ ಕಲಿತವರೆಲ್ಲ IAS ಆಫೀಸರ್ಸ್ ಆಗಿದ್ದಾರಾ? AS ಮಾಡಿದ್ದಾರಾ? ವಿಜ್ಞಾನಿಗಳಾಗಿದ್ದಾರಾ? ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವರು ಇಲ್ಲ. ಹಾಗಾಗಿ ಇಂಗ್ಲೀಷ್ ಮಾಧ್ಯಮ ಎನ್ನುವಂಥದ್ದು ಎಲ್ಲಿವರೆಗೆ ಒಂದು ದೊಡ್ಡ ಭ್ರಮೆಯಾಗಿ ನಮ್ಮ ತಲೆಯಲ್ಲಿ ಇರ್ತದೆಯೋ, ಬಹುಶಃ ಈ ಕನ್ನಡಕ್ಕೆ ಬಂದಂಥ ಆಪತ್ತನ್ನು ದೂರ ಮಾಡೋದು ಕಷ್ಟ. ನಾವು ಈ ಕನ್ನಡವೂ ಕೂಡ ಜ್ಞಾನದ ಭಾಷೆಯಾಗಿದೆ ಈಗ ಇಂಗ್ಲೀಷಿನಾಗೇನೆ. ನಿಜ ಸರ್, ಸಂತೋಷ. ಸಾಹಿತ್ಯ ಪರಿಷತ್ತು ಮೊದಲಿನಿಂದಲೂ ವಿಶಾಲ ಮನೋಭಾವದಿಂದ ಜಾನಪದ, ಯಕ್ಷಗಾನ, ಸಂಗೀತ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವ್ರನ್ನ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವಿಸ್ತಾ ಬಂದಿದೆ. ಹಾಗೆ ಗೋಷ್ಠಿಗಳಿಗೆ ಅವಕಾಶವನ್ನು ಕೊಡ್ತಾ ಬಂದಿರೋದು ನಮಗೆಲ್ಲ ತಿಳಿದಿರುವ ಸಂಗತಿ. ಅವುಗಳಿಗೆ ಪ್ರತ್ಯೇಕ ಅಕಾಡೆಮಿಗಳು ಇರುವಾಗ ಮತ್ತೆ ಪರಿಷತ್ತಿನ ಕಡೆ ಅವರು ಮುಖ ಮಾಡುವುದು ಯಾಕೆ? ನಿಮ್ಮ ಪ್ರಶ್ನೆ ಬಹಳ ಸಹಜವಾಗಿದೆ. ನಿಜವಾಗಿ ಇದು ನನ್ನ ಪ್ರಶ್ನೆ ಕೂಡ ಹೌದು. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಮೀಸಲಾಗಿ ಎಷ್ಟು ಗೋಷ್ಠಿಗಳಿವೆ? 8 ಗೋಷ್ಠಿ ಇದ್ದರೆ ಕನಿಷ್ಠ 3 ಗೋಷ್ಠಿ ಆದರೂ ಆ ರಾಜ್ಯದ, ಆ ಭಾಷೆಯ ಸಾಹಿತ್ಯದ ಬಗ್ಗೆ, ವರ್ತಮಾನ ಸಾಹಿತ್ಯದ ಗತಿ ಸ್ಥಿತಿ ಬಗ್ಗೆ ಇರಬೇಕು. ಆದರೆ ಈಗಿನ ಸಮ್ಮೇಳನಗಳಲ್ಲಿ ಪರಿಸರ, ಮಾಧ್ಯಮ, ಜಾನಪದ, ಇನ್ನು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತುಂಬ ಗೋಷ್ಠಿಗಳಿರ್ತವೆ. ಇದರಿಂದ ಕನ್ನಡ ಸಾಹಿತ್ಯಕ್ಕೆ ಸಿಗಬೇಕಾದಂತಹ ಆದ್ಯತೆ ಸಿಗೋದಿಲ್ಲ ಅನ್ನೋದಷ್ಟೇ ನನ್ನ ಕೊರವು. ಒಂದು 40% ಸಾಹಿತ್ಯಕ್ಕೆ, 60% ಇದರ ಸಮಸ್ಯೆಗಳಿಗೆ ಇರಲಿ. ಅವುಗಳಿಗೆ ವೇದಿಕೆಯೇ ಇಲ್ಲದೇ ಹೋದರೆ, ಒಂದು ಅಕಾಡೆಮಿನೇ ಇಲ್ಲದೆ ಹೋದರೆ, ಪ್ರತಿಷ್ಠಾನವೇ ಇಲ್ಲದೆ ಹೋದರೆ ನಾವು ಮಾಡೋಣ. ಆದರೆ
ಸರ್ಕಾರದಿಂದಲೇ ಅನುದಾನವನ್ನು ಪಡೆಯುವಂಥ ಯಕ್ಷಗಾನ ಅಕಾಡೆಮಿ ಇದೆ, ಜಾನಪದ ಅಕಾಡೆಮಿ ಇದೆ, ಮಾಧ್ಯಮ ಅಕಾಡೆಮಿ ಇದೆ, ನಾಟಕ ಅಕಾಡೆಮಿ ಇದೆ. ಹೀಗಿರುವಾಗ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವುಗಳಿಗೆ ನಾವು ಯಾಕೆ ಒಂದು ಪ್ರತ್ಯೇಕವಾದ ಗೋಷ್ಠಿಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ ನನಗೂ ಇದೆ. ಖಂಡಿತವಾಗಿಯೂ ನನಗೆ ಇದರ ಬಗ್ಗೆ ಉತ್ತರ ಗೊತ್ತಿಲ್ಲ. ಯಾಕೆ ಇರಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮ ಹಾಗೆ ನನಗೂ ಇದೆ. ಒಟ್ಟಾರೆ ನಿಮ್ಮ ನಾನು ನಿಲುವು, ನನ್ನ ನಿಲುವು ಒಂದೇ ಇದೆ. 40% ಆದರೂ 40% ಆದ್ಯತೆ ಅವಕಾಶ ಇವರಿಗೆ ಸಾಹಿತ್ಯಕ್ಕೆ ಇರಲಿ ಅಂತ ಹೇಳ್ತೇನೆ ನಾನು. ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತ್ಯ ಕ್ಷೇತ್ರದವರಿಗೆ ಹೆಚ್ಚಿನ ಆದ್ಯತೆ ಇರಲಿ. ಅಕಾಡೆಮಿ ಇದೆಯಲ್ಲ. ಈಗ ಇತ್ತೀಚೆಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡವಾಗ ಸಾಹಿತ್ಯ ಕಾರ್ಯಕ್ರಮಗಳಿಗೆ 50 ಹತ್ತತ್ರ ಆಸ್ಪಾಸ್ನವರು ಮತ್ತು ಅದಕ್ಕೂ ಮೇಲ್ಪಟ್ಟವರು ಬಂದು ಕುಳಿತುಕೊಳ್ತಾರೆ, ಕೇಳ್ತಾರೆ. ಭಾಳ ಸಂತೋಷದ ವಿಷಯ. ಯುವಜನರನ್ನು ಯುವಕರನ್ನು ಸಾಹಿತ್ಯದೆಡೆಗೆ ಸೆಳೆಯಲಿಕ್ಕೆ ಯಾವ ಕಾರ್ಯತಂತ್ರಗಳನ್ನು ಸಂಘಟಕರು ಮಾಡ್ಬೋದು? ಇದು ಬದುಕಿನ ಸಮಸ್ಯೆಗೂ ಸಾಹಿತ್ಯಕ್ಕೆ ಜನರ ಕೊರತೆ ಆಗೋದಕ್ಕೂ ಸಂಬಂಧ ಇದೆ. ಈಗಿನ ಯುವಕರು ದುಡಿದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಾಗೆ ಬದುಕುವುದು ಅಂದರೆ ಅನ್ನ, ಬಟ್ಟೆ, ಸಣ್ಣ ಪುಟ್ಟ ಖರ್ಚು ಇಷ್ಟೇ ಅಲ್ಲ. ಈಗ ತುಂಬ ಖರ್ಚಿರ್ತವೆ. ಈಗ ಊಟದ ಖರ್ಚು ದೊಡ್ಡ ಖರ್ಚೇ ಅಲ್ಲ ಮನುಷ್ಯನಿಗೆ, ಇತರೆ ಖರ್ಚು ತುಂಬ ಇರ್ತದೆ. ಹಾಗಾಗಿ ತನ್ನ ಖರ್ಚನ್ನು ತಾನು ನಿರ್ವಹಿಸ್ಕೋಬೇಕು ಅಂತ ಈಗ ಬೇಗನೆ ಯುವಕರೆಲ್ಲ ದುಡಿತಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗಂತ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲ ಅಂತಲ್ಲ. ಅವರು ಫೇಸ್ಬುಕ್ನಲ್ಲಿ ಬರೀತಾರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಬರೀತಾರೆ, ಎಲ್ಲ ಬರವಣಿಗೆಯನ್ನು ಮಾಡ್ತಾರೆ. ತಮಗೆ ಸಾಧ್ಯವಾದ, ತಮಗೆ ಇಷ್ಟವಾಗುವಂಥ ಓದನ್ನು ಬೇರೆ ಬೇರೆ ಮಾಧ್ಯಮದಲ್ಲಿ ಓದ್ತಾರೆ ಅವರು. ಆದರೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಅವರು ಲಭ್ಯ ಇರೋದಿಲ್ಲ. ಕಾರಣ ಅಂದರೆ ಅವರ ಬದುಕಿನ ಕೆಲಸದ ಒತ್ತಡನೇ ಆಗಿರುತ್ತದೆ. ಬದಲಾದ ಈಗಿನ ತಲೆಮಾರನ್ನ ಸ್ವಲ್ಪ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾವು ಯೋಚನೆ ಮಾಡೋದೆಲ್ಲ ಬರೀ ಆಕ್ಷೇಪ ಆಗಿಬಿಡ್ತದೆ ಅವ್ರ ಬಗ್ಗೆ. ಏಕಪಕ್ಷೀಯ ಇದು. ಕನ್ನಡ ಆಡಳಿತ ಭಾಷೆಯಾಗಿದೆ ಎಂಬುದೇನು ನಿಜ. ಮುಂದಿನ ದಿನಗಳಲ್ಲಿ ಕನ್ನಡ ಬರೆಯೋರೇ ಇಲ್ದಿದ್ರೆ ಆಡಳಿತ ಭಾಷೆಯ ಗತಿ ಏನು? ಇದು ನಿಜವಾದ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಜಗತ್ತಿನಲ್ಲಿ ಎಷ್ಟೋ ಭಾಷೆಗಳು ಈಗಾಗಲೇ ಅಳಿದು ಹೋಗಿವೆ, ತಮ್ಮ ಲಿಪಿಯನ್ನು ಕಳ್ಕೊಂಡಿವೆ. ಕನ್ನಡವೂ ಕೂಡ ಆ ರೀತಿ ಆಗಿಬಿಟ್ರೆ ಆಶ್ಚರ್ಯ ಏನಿಲ್ಲ. ಇದೇ ಸ್ಥಿತಿ ಮುಂದುವರೆದರೆ ಖಂಡಿತವಾಗಿ ಹಾಗೆ ಆಗ್ಬೋದು. ನೋಡಿ, ಗೋಕಾಕ ಚಳವಳಿಯ ಕಾಲದಲ್ಲಿ 80sಲ್ಲಿ 1980ರ ಆರಂಭದ ವರ್ಷಗಳಲ್ಲಿ ಗೋಕಾಕ ಚಳವಳಿ ಬಂತು ಕರ್ನಾಟಕದಲ್ಲಿ. ಅದು SSLC ಪ್ರೌಢಶಾಲೆಯಲ್ಲಿ ಸಂಸ್ಕೃತಕ್ಕೆ ಆದ್ಯತೆ ಕೊಟ್ಟು ಕನ್ನಡಕ್ಕೆ ಮಾರ್ಕ್ಸ್ ಕಡಿಮೆ, ಸಂಸ್ಕೃತಕ್ಕೆ ಅಂಕಗಳು ಹೆಚ್ಚು ಸಿಗ್ತವೆ ಎನ್ನುವಂಥ ಒಂದು ಸಣ್ಣ ಕಾರಣ ಇಟ್ಕೊಂಡು ಶುರುವಾಗಿದ್ದು. ಆವಾಗ ನಾನು ಒಂದು ಮಾತು ಹೇಳಿದ್ದೆ, ಕನ್ನಡದ ನಿಜವಾದ ಶತ್ರು ಸಂಸ್ಕೃತವಲ್ಲ, ಇಂಗ್ಲೀಷು ಅಂತ ಹೇಳಿದ್ದೆ. ನಾನು ನನ್ನ ಸೀಮಿತ ವಲಯದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೆ ಇದಕ್ಕೆ. ಆದರೆ ಯಾರೂ ಅದನ್ನು ಒಪ್ಕೊಂಡಿಲ್ಲ. ಆಗ ಸಂಸ್ಕೃತವನ್ನು ಹೊರಗೆ ದಬ್ಬೋದೇ ಅವರಿಗೆ ಮುಖ್ಯ ಉದ್ದೇಶವಾಗಿತ್ತು. ಈಗ ಯಾರ ಮೇಲೂ ಆಕ್ಷೇಪ ಮಾಡುವ ಹಾಗೆ ಅಲ್ಲ. ಈಗ ಸಂಸ್ಕೃತ ಇಲ್ಲ ತುಂಬ ಶಾಲೆಗಳಲ್ಲಿ. ಈಗ ಆಗ ಎಷ್ಟಿತ್ತು ಸ್ಕೂಲ್ಗಳಲ್ಲಿ, ಅದರ 10% ಶಾಲೆಗಳಲ್ಲಿ ಇದೆ ಈಗ ಸಂಸ್ಕೃತ. ಅದಕ್ಕೆ ಆದ್ಯತೆಯೇ ಇಲ್ಲ. ಅದು ಕನ್ನಡಕ್ಕೆ ಯಾಕೆ ಇಂತಹ ದುರವಸ್ಥೆ ಬಂದಿದೆ, ದುಸ್ಥಿತಿ ಬಂದಿದೆ ಅಂದರೆ ಇಂಗ್ಲೀಷಿನ ಆಕ್ರಮಣ. ಅದು ನಾವು ಕನ್ನಡಿಗ. ನನಗೆ ಭಾಳ ಆಶ್ಚರ್ಯ ಅಂದರೆ ಆಗ ಭಾಗವಹಿಸಿದಂತಹ ಅನೇಕ ನೇತಾರರು ಇನ್ನೂ ಇದ್ದಾರೆ. ಅವರು ಈ ಧ್ವನಿ ಎತ್ತುತ್ತಾನೇ ಇಲ್ಲ ಕನ್ನಡದ ಸ್ಥಿತಿ ಬಗ್ಗೆ. ಅವರಿಗೂ ಕೂಡ ಇಂಗ್ಲೀಷ್ ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಇವರು ಈ ಸಂಸ್ಕೃತವನ್ನು ಹೊರಗಿಟ್ಟು ಏನು ಸಾಧನೆ ಮಾಡಿದ್ರು ಅಂತಾನೆ ನನಗೆ ಅರ್ಥವಾಗ್ತಾ ಇಲ್ಲ. ಸ್ವಲ್ಪ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದ ಕಾಲ ಇದು. ನಿಜ ಸರ್. ಪರಿಷತ್ತು ಕನ್ನಡದ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಡಬೇಕಾದ ಕರ್ತವ್ಯಗಳು ಇನ್ನೂ ಬಾಕಿ ಉಳಿದಿವೆಯಾ? ಇದೆ ಅಂತ ಅನ್ನಿಸ್ತಾ ಇದೆ. ಒಂದು, ಈಗ ಏನು ಅದರ ಬಗ್ಗೆ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೋ ಅದು ಇನ್ನೂ ಹೆಚ್ಚು ಆದರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಆಸಕ್ತಿ ಇನ್ನೂ ಇಮ್ಮಡಿ ಆದರೆ ಒಳ್ಳೆಯದು. ಎರಡನೇದು, ಗಡಿನಾಡುಗಳಲ್ಲಿ ಕನ್ನಡ ಶಾಲೆಗಳು ಇದ್ದರೂ ಕೂಡ, ಅಲ್ಲಿ ಕನ್ನಡ ವಿಷಯ ಇದ್ದರೂ ಕೂಡ ಉಳಿದ ಕಡೆ ಇರುವಂತೆಯೇ ನಡುನಾಡಿನಲ್ಲಿ ಕನ್ನಡಕ್ಕೆ ಕೊಡುವಂತಹ ಅಷ್ಟೇ ಗಮನವನ್ನು ಕೊಟ್ಟರೆ ಸಾಲದು, ಇನ್ನೂ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಸರ್ಕಾರ ಕೊನೆಯ ಪಕ್ಷ ಗಡಿ ಪ್ರದೇಶಗಳಲ್ಲಿ ಇರುವಂತಹ ಕನ್ನಡ ಶಾಲೆಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ನಿರ್ದಿಷ್ಟವಾಗಿ ಕಲಿಕೆಯನ್ನು, ಅದರ ಮೇಲ್ವಿಚಾರಣೆಯನ್ನು ಮಾಡೋ ಜವಾಬ್ದಾರಿಯನ್ನು ಇವರಿಗೆ ಕೊಡಬೇಕು. ಸರ್ಕಾರ ಆ ವಿದ್ಯಾಂಗ ಇಲಾಖೆ ಅದು ಮಾಡ್ತಾ ಇದೆ, ಅದು ಆಡಳಿತಕ್ಕೆ ಸಂಬಂಧಪಟ್ಟಂತೆ.
ಕಲಿಕೆಗೆ ಸಂಬಂಧಪಟ್ಟಂತೆ ಕನ್ನಡದ ಮೇಲೆ ಒತ್ತಡ ಹೆಚ್ಚು ಬೀಳುವಂತೆ ಒತ್ತು ಹೆಚ್ಚು ಬೀಳುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆ ಜವಾಬ್ದಾರಿಯನ್ನು ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇದೊಂದು ಉತ್ತಮ ಸಲಹೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಕನ್ನಡ ಭಾಷೆ, ಕನ್ನಡಿಗರ ಸಾಧನೆ ನಿಮಗೆ ತೃಪ್ತಿ ನೀಡಿದೆಯೇ? ಖಂಡಿತವಾಗಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ದೇಶದ ಯಾವ ಭಾಷೆಗೂ ಸಾಹಿತ್ಯಕ್ಕೂ ಸಿಗದೇ ಹೋದಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿದೆ. ಇದು ಖಂಡಿತವಾಗಿಯೂ ಕನ್ನಡದ ಸಾಧನೆ. ಹಾಗೆ ಆಯಾ ಕಾಲಘಟ್ಟದಲ್ಲಿ ನವೋದಯ, ನವ್ಯ, ಬಂಡಾಯ ಸಾಹಿತ್ಯ ವಿಂಗಡಿಸಿದಂತೆ ಈಗ ಹರಿದು ಬರುತ್ತಿರುವ ಸಾಹಿತ್ಯವನ್ನು ನಿಮ್ಮ ದೃಷ್ಟಿಯಲ್ಲಿ ಯಾವ ಹೆಸರಿನಿಂದ ಗುರುತಿಸ್ಬೋದು? ಇದು ನವ್ಯೋತ್ತರ ಕಾಲ ಅಲ್ವಾ? ನವ್ಯೋತ್ತರ ಕಾಲ. ಅದೆಲ್ಲ ಈಗ ಬರೆಯುವವನು ಒಂದು ವಿಚಾರಧಾರೆಯ ಬೆನ್ನು ಹತ್ತಿ ಬರೆಯೋದಿಲ್ಲ. ತನಗೆ ಇಷ್ಟವಾದಂತೆ, ತನಗೆ ಸರಿಕಟ್ಟಂತೆ ಬರೀತಾ ಇದ್ದಾನೆ. ಬರೆದದ್ದು ಎಷ್ಟು ಶ್ರೇಷ್ಠವಾಯಿತು ಮುಕ್ತವಾಗಿ ಬರುತ್ತದೆ ಅನ್ನೋದಿಲ್ಲ, ಅದು ಬೇರೆ ಪ್ರಶ್ನೆ. ಅದು ಆದರೆ ಬರೆಯುವವನಿಗೆ ಒಂದು ವೈಚಾರಿಕವಾದಂತಹ ನಿರ್ಬಂಧ ಇಲ್ಲ. ಈಗ ತನಗೆ ಇಷ್ಟವಾದಂತೆ ಸರಿಕಂಡಂತೆ ಬರೀತಾ ಇದ್ದಾನೆ. ಈ ನವ್ಯೋತ್ತರ ಕಾಲವೇ ಹಾಗೆ ಹೆಚ್ಚು ಬರಹಗಾರರಿಗೆ ಹೆಚ್ಚು ಸ್ವಾತಂತ್ರ್ಯ ಇರುವಂತಹ ಕಾಲ ಇದು. ನಾನು ಇದನ್ನು ಸ್ವಾಗತಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಸಂತೋಷ ಸಂತೋಷ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಇಂಗ್ಲಿಷ್ ಪದಗಳು ಇಲ್ಲದೆ ಕನ್ನಡ ಎಲ್ಲವೇನು ಅನ್ನುವಷ್ಟರ ಮಟ್ಟಿಗೆ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಪದಗಳನ್ನು ಸೇರಿಸೇ ಮಾತಾಡ್ತೇವೆ. ಈ ನನ್ನನ್ನು ಹಿಡಿದು ಬಂತು. ಹಾಗೆ ಶುದ್ಧ ಕನ್ನಡ ಓದುವ ಮತ್ತು ಬರೆಯುವ ಅಭಿಯಾನವನ್ನು ಮಾಡಬೇಕು ಅಂತ ನಿಮಗೆ ಅನಿಸೋದಿಲ್ಲ? ಈ ಶುದ್ಧ ಕನ್ನಡ ಭಾಷೆಯ ಬಳಕೆ ಅನ್ನೋದು ಭಾಳ ಫಜೀತಿಗೆ ತರುವಂಥದ್ದು. ಅಂಡಯ್ಯ ಅಂತ ಒಬ್ಬ ಕವಿ ಕನ್ನಡದಲ್ಲೇ ಬರೀತೇನೆ, ಒಂದು ಶಬ್ದವನ್ನು ಪರಭಾಷೆ ಸಂಸ್ಕೃತವನ್ನು ಕೂಡ ಬಳಸೋದಿಲ್ಲ ಅಂತ ಬರೆದ. ಯಾಕೆ ಅಂಡಯ್ಯ ಜನಪ್ರಿಯ ಬರಹಗಾರ ಆಗಲಿಲ್ಲ, ಕನ್ನಡದ ಲೇಖಕ ಆಗಲಿಲ್ಲ, ಸಾಹಿತಿ ಆಗಲಿಲ್ಲ ಅಂದರೆ ಇಂತಹ ಭಾಷಿಕ ಪ್ರಯೋಗಗಳಿದೆಯಲ್ಲ ಅದು ಸಾಹಿತ್ಯವನ್ನು ಬಹಳ ದೊಡ್ಡ ಸಾಧನೆಯನ್ನಾಗಿ ಮಾಡೋದಿಲ್ಲ. ಭಾಷೆ ಇರ್ತದೆ. ಆಮೇಲೆ ನಾನು ಕೇಳ್ತೇನೆ, ಯಾವ ಭಾಷೆ ಜಗತ್ತಿನಲ್ಲಿ ಬೇರೆ ಭಾಷೆಯಿಂದ ತಗೊಂಡಿಲ್ಲ? ಪ್ರತಿಯೊಂದು ಭಾಷೆಯೂ ಪಡೆದಿದೆ. ಸಂಸ್ಕೃತದಲ್ಲೂ ಕೂಡ ನಮ್ಮ ಪ್ರಾದೇಶಿಕ ಭಾಷೆಗಳ ಪದ ಇದೆಯಂತೆ, ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳ ಪದ ಇದೆ. ಇಂಗ್ಲೀಷಿಂದ ತೊಗೊಂಡ್ರೆ ತಪ್ಪೇನು? ಈಗ ಹಳ್ಳಿಯ ಸಾಮಾನ್ಯ ಜನ ಕೂಡ ಇಂಗ್ಲೀಷ್ ಪದಗಳನ್ನು ಆರಾಮವಾಗಿ ಇದು ಯಾವುದೋ ಪರಭಾಷೆಯ ಪದ ಅನ್ನುವಂತೆ ತಿಳಿಯದೇನೆ ಭಾವಿಸದೇನೆ ಇದು ಕನ್ನಡದ್ದೇ ಅನ್ನೋದು ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಈಗ ಎಷ್ಟು ನಾವು ಓಪನ್ ಆಗಿರ್ತೇವೋ, ಅಂದರೆ ನಾವು ಸ್ವಾಗತಿಸಲಿಕ್ಕೆ ತಯಾರಿದ್ದೇವೋ, ಭಾಷೆ ಬೆಳೀತದೆ. ಇಂಗ್ಲೀಷು ಇಷ್ಟೊಂದು ಸಮೃದ್ಧವಾಗಿರೋಕ್ಕೆ ಕಾರಣ ಜಗತ್ತಿನ ಎಲ್ಲ ಭಾಷೆಗಳಿಂದಲೂ ಅದು ಪದಗಳನ್ನು, ಶಬ್ದ ಭಂಡಾರವನ್ನು ಸ್ವೀಕಾರ ಮಾಡಿದೆ. ಆದ್ದರಿಂದ ಭಾಷೆಗೆ ಇಂತಹ ಒಂದು ನಿರ್ಬಂಧ ಬೇಡವೇನೋ ಅಂತ ಅನ್ನಿಸ್ತಾ ಇದೆ. ಕಂಗ್ಲೀಷ್ ಅಂತ ಆಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ಇಲ್ಲ. ಅದರೊಳಗೆ ಒಂದು ರೀತಿ ತಮಾಷೆ ಅದು ಶಬ್ದ ಅಷ್ಟೇ ಹೊರತಾಗಿ ನಮಗೆ ನೋಡಿ, ಯಾವುದಾದ್ರೂ ಒಂದು ಭಾಷೆ ನಮಗೆ ಅರ್ಥವಾಗದೆ ಹೋದಾಗ ಅಥವಾ ಒಂದು ಪದ ನಮಗೆ ಅರ್ಥವಾಗದೆ ಹೋದಾಗ ಇದು ಕನ್ನಡಕ್ಕೆ ಸೂಟ್ ಆಗೋದಿಲ್ಲ, ಇದು ಯಾಕೆ ಬಳಸಿದ್ರು ಇವರು ಅಂತ ಅನ್ನಿಸ್ತದೆ ಅಲ್ವಾ? ಪರ್ಯಾಯ ಪದಗಳು ಇದ್ದಾವಾಗೂ ಕೂಡ ಇಂಗ್ಲಿಷ್ ಪದಗಳನ್ನು ಸೇರಿಸಿ ಬಳಸ್ತಾರೆ. ಹೌದು, ಇಂಗ್ಲೀಷೇ ನೋಡಿ ಯಾವುದೇ ಒಂದು. ಈಗ ನಮಗೆ ನನ್ನ ಸಹೋದ್ಯೋಗಿ ಒಬ್ಬರಿದ್ದರು, ಅವರು ಸುಲಭವಾಗಿ ಹೇಳೋದು ಬಿಟ್ಟು ಮುಟಾಂಡೀಸ್ ಅಂತ ಶಬ್ದ ಬಳಸ್ತಾ ಇದ್ರು ಇಂಗ್ಲೀಷಲ್ಲಿ. ಅದೊಂದು ಟೆಕ್ನಿಕಲ್ ಶಬ್ದ ಅದು, ಅದನ್ನೆಲ್ಲ ಬಳಸಬಾರ್ದು ನಾವು. ಇಂಗ್ಲೀಷಿನಲ್ಲಿಯೂ ಕೂಡ ಅದಕ್ಕೆ ನಿತ್ಯದ ಭಾಷೆಗೆ ಸೂಟ್ ಆಗುವಂತಹ ಶಬ್ದಗಳೇ ಇವೆ, ಕನ್ನಡದಲ್ಲೂ ಇದೆ. ಆ ಸೂಟ್ ಆಗುವಂತಹ ಪದಗಳಲ್ಲಿ ಇಂಗ್ಲೀಷಿನ ಅನೇಕ ಶಬ್ದಗಳು ಸೇರಿಕೊಂಡಿವೆ. ಹೌದಾ? ಈಗ ನನಗೆ ಲೀವ್ ಬೇಕು ಅಂತ ನಾವು ಆಫೀಸ್ನಲ್ಲಿ ಕೇಳ್ತೇವೆ, ನಮಗೇನು ಯಾವುದೋ ಹೊಸ ಶಬ್ದ ಬಳಸ್ಬಿಟ್ಟು ಅವನು ಅಂತ ಅನ್ನಿಸ್ತಾ ಇಲ್ಲ ಅಲ್ವಾ? ಟೈಮ್ ಆಯಿತು ಬೆಲ್ ಹೊಡಿ ಅಂತ ಹೇಳ್ತೇವೆ ನಾವು ಸಹಾಯಕನಿಗೆ. ಅಲ್ಲಿ ಎರಡೂ ಶಬ್ದ ಇಂಗ್ಲೀಷಿಂದ. ಅದು ಯಾವುದು ಹೊಸ್ತು ಅಂತ ಅನಿಸೋದಿಲ್ಲ ಯಾರಿಗೂ. ಅವನೇ ಹಠಪೂರ್ವಕವಾಗಿ ನೋಡಿ ಇದು ಇಂಗ್ಲೀಷಿಂದು ಯಾಕೆ ಬಳಸಿದ್ರಿ ಅಂತ ಕೇಳಿದರೆ ಹೌದಲ್ಲ ಅಂತ ನಮಗೆ ಅನ್ನಿಸ್ತದೆ. ಹಾಗೆ ನಾವು ಹೆಚ್ಚು ಏನು ಸ್ವೀಕರಿಸಲಿಕ್ಕೆ ತಯಾರಾಗಬೇಕು ನಾವು.
ಪರಭಾಷಿಕರ ವಿಷಯ ಬಂದಾಗ ನಮ್ಮಲ್ಲೇ ಬೇರೆ ಬೇರೆ ಭಾಷೆಗಳಿಂದ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಇಲ್ಲಿ ಬಂದು ನೆಲೆಸಿದವರು ಇರ್ತಾರೆ. ಕನ್ನಡ ಕಲಿಸ್ಲಿಕ್ಕೆ ಪ್ರಯತ್ನಿಸೋದನ್ನು ಬಿಟ್ಟು ನಾವೇನು ಮಾಡಿಬಿಡ್ತೇವೆ, ಅವರ ಭಾಷೆಯಲ್ಲಿ ಅಥವಾ ರಾಷ್ಟ್ರ ಭಾಷೆಯಲ್ಲಿ ಅವ್ರ ಜೊತೆ ವ್ಯವಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕನ್ನಡಿಗರ ದೌರ್ಬಲ್ಯವೋ ಅಥವಾ ಅಭಿಮಾನ ಶೂನ್ಯತೆಯೋ ಅಥವಾ ಹೃದಯ ವೈಶಾಲ್ಯತೆಯ ಸೂಚಕವೋ ಅಂತ. ನನಗೆ ಇದು ಕನ್ನಡಿಗರ ಉತ್ಸಾಹ ಅಂತ ಅನ್ನಿಸ್ತಾ ಇದೆ. ನೋಡಿ, ತಮಿಳುನಾಡಿಗೆ ಹೋದರೆ ಹಿಂದಿ ಮಾತನಾಡೋರು ಸಿಗೋದೇ ಇಲ್ಲ. ಕರ್ನಾಟಕದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಸಿರ್ಸಿಯಿಂದ ಮೇಲಕ್ಕೆ ಹೋದಂತೆ ಸಾಮಾನ್ಯ ಜನ ಕೂಡ ಹಿಂಗೆ ಹಿಂದಿ ಮಾತಾಡ್ಬಿಡ್ತಾರೆ. ಇದು ಖಂಡಿತವಾಗಿಯೂ ಹೃದಯ ವಿಷಯ. ಇವರಿಗೆ ವ್ಯವಹಾರದಲ್ಲಿ ಭಾಷೆಯ ದುರಭಿಮಾನ ಇಲ್ಲ, ಸಂವಹನ ಇದೆಯಲ್ಲ ಅದು ಬಹಳ ಆದ್ಯತೆಯ ಸ್ಥಳದಲ್ಲಿ ಇರ್ತದೆ, ಜಾಗದಲ್ಲಿ ಇರ್ತದೆ. ಇಲ್ಲಿ ಸಂವಹನ ಆಗಬೇಕು. ಮತ್ತು ಇಬ್ಬರು ವ್ಯಕ್ತಿಗಳ ನಡುವೆ ಮಾತುಕತೆ ನಡೆದಾಗ ಒಬ್ಬರು ಮತ್ತೊಬ್ಬರ ಭಾಷೆಯ ಮೂಲಕ ವ್ಯವಹರಿಸೋದಿದೆಯಲ್ಲ, ಅದು ಸಂವಹನಕ್ಕೆ ಒಂದೇ ಅಲ್ಲ, ಪ್ರೀತಿಯಾದರಕ್ಕೂ ಕಾರಣ ಆಗಿರ್ತದೆ. ಹಾಗಾಗಿ ಪರಭಾಷಾ ಹೃದಯ ವೈಶಾಲ್ಯ ಅಂತ ತಿಳ್ಕೋಬೇಕು. ನೀವು ಹೀಗೂ ವ್ಯಾಖ್ಯಾನ ಮಾಡ್ಬೋದು, ಆದರೆ ಇದರೊಳಗೆ ಮಾತನಾಡುವವನ ಹೃದಯ ವೈಶಾಲ್ಯವೂ ಇದೆ. ಕಷ್ಟ ಏನಂದರೆ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಅರ್ಧ ಗಂಟೆ ವ್ಯವಹಾರದಲ್ಲಿ ಸಿಗುತ್ತಾನೆ, ಅವನಿಗೆ ಕನ್ನಡ ಬರೋದಿಲ್ಲ, ನನಗೆ ಅವನ ಭಾಷೆ ಬರ್ತಾ ಇದೆ ಹಿಂದಿ, ನಾನು ಉದ್ದೇಶಪೂರ್ವಕವಾಗಿ ಹಿಂದಿಯನ್ನು ಬಿಟ್ಟು ಕನ್ನಡದಲ್ಲೇ ವ್ಯವಹರಿಸ್ತೇನೆ, ಆಗ ವ್ಯವಹಾರ ನಡೆಯೋದಿಲ್ಲ. 1, 2, ನಾವು ಅವನಿಗೆ ಕನ್ನಡವನ್ನು ಏನೇನೂ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇಲ್ಲಿ ವ್ಯಾವಹಾರಿಕ ಸಮಸ್ಯೆಯೂ ಇದೆ. ಆದರೆ ಕನ್ನಡದ ಬಗ್ಗೆ ಪ್ರೀತಿ ಮತ್ತು ಅಭಿಮಾನಗಳು ಪ್ರತಿಯೊಬ್ಬ ಕನ್ನಡಿಗನಿಗೂ ಇರಲೇಬೇಕು. ಕಲಿಸೋ ಪ್ರಯತ್ನ ಅವರು ಮಾಡ್ಬೋದಲ್ಲ, ಇಲ್ಲೇ ನೆಲೆಸಿದವರಿಗೆ. ಯಾರು ಇಲ್ಲಿ ನೆಲೆಸ್ತಾರ ಅವರಿಗೆ ನಾವು ಅವರಿಗೆ ಮನಗಾಣಿಸ್ಕೊಡ್ಬೇಕು, ನೀ ಇಲ್ಲಿ ಭಾಷೆ ಕಲಿ. ಆದರೆ ಸಿರ್ಸಿಯಲ್ಲೇ ನೋಡಿ, ತುಂಬ ಮಾರವಾಡಿಗಳಿದ್ದಾರೆ, ಸ್ವಚ್ಛವಾದ ಕನ್ನಡ ಮಾತಾಡ್ತಾ ಇದ್ದಾರೆ, ಸ್ಥಳೀಯ ಕನ್ನಡವನ್ನೇ ಮಾತಾಡ್ತಾರೆ ಅವರು. ಹೌದು, ಇತ್ತೀಚೆಗೆ ಮಾತಾಡ್ತಾ ಇದ್ದಾರೆ. ಸಮ್ಮೇಳನಗಳಲ್ಲಿ ಸರ್ವಾಧ್ಯಕ್ಷರ ಮೆರವಣಿಗೆ ಬದಲಾಗಿ ಅವರು ರಚಿಸಿರುವ ಕೃತಿಗಳ ಮೆರವಣಿಗೆ ಮಾಡುವಂತಾಗಬೇಕು ಎನ್ನುವ ಮಾತನ್ನು ನಮ್ಮಲ್ಲಿರುವ ಹಿರಿಯ ಸಾಹಿತಿಗಳೊಬ್ಬರು ಹಿಂದೆ ಒಂದು ವೇದಿಕೆಯಲ್ಲಿ ಮಾತನಾಡಿದ್ದು ತಮಗೂ ಗಮನಕ್ಕೆ ಬಂದಿರ್ಬೋದು. ಹಾಗಾಗಿ ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಬಹಳ ಸರಿಯಾದ ಸೂಕ್ತವಾದಂತಹ ಸಲಹೆ ಅದು. ವ್ಯಕ್ತಿ ಪೂಜೆ, ವ್ಯಕ್ತಿ ಮೆರವಣಿಗೆ ಆಗಬಾರ್ದು, ಪುಸ್ತಕಗಳ ಮೆರವಣಿಗೆ ಆಗಬೇಕು. ಕುಮಾರವ್ಯಾಸನ್ನ ಮಾಡಿ, ಕುವೆಂಪು ಪುಸ್ತಕಗಳ ಮೆರವಣಿಗೆ ಮಾಡಿ, ಆಮೇಲೆ ಜಮೀನಿ ಭಾರತದ ಮೆರವಣಿಗೆ ಮಾಡಿ, ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ಬಂದಂಥ 4 ತಂತಿಯನ್ನು ಮೆರವಣಿಗೆ ಮಾಡಿ, ಕಾರಂತರ ಶ್ರೇಷ್ಠವಾದ ಕೃತಿಗಳನ್ನು ಮೆರವಣಿಗೆ ಮಾಡಿ, ಅದು ಕನ್ನಡದ ಅಸ್ಮಿತೆಯನ್ನು ತೋರಿಸುವಂಥ, ಶ್ರೇಷ್ಠತೆಯ ಅಸ್ಮಿತೆಯನ್ನು ತೋರಿಸುವಂಥದ್ದು ನೋಡೋದಿಲ್ಲ. ಆದರೆ ಏನಾಗಿದೆ ಅಂದರೆ, ಮತ್ತೊಂದು ಕಡೆಗೆ ನೋಡಿ ಈ ಸಮಸ್ಯೆಗೆ ಉತ್ತರ ಹೇಗಿದೆ ಅಂತೇಳಿ. ಈಗ 93 ವರ್ಷ ವೆಂಕಟ ಸುಬ್ಬಯ್ಯನವರು ಅಧ್ಯಕ್ಷರಾದಾಗ 98ನೇ ವಯಸ್ಸು, ಪುಸ್ತಕಗಳ ಮೆರವಣಿಗೆ ಹೋಗ್ತಾ ಇದೆ, ನೀವು ವಾಹನದ ಜೊತೆಗೆ ನಡ್ಕೊಂಡು ಬನ್ನಿ ಅಂತ ಹೇಳಿ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ವಯೋಮಾನ ನಾವು ಸಾಧಾರಣ 80 ವರ್ಷದ ಮೇಲೆ ಆಗಿದ್ದರೆ ಆ ಸಮ್ಮೇಳನದ ಅಧ್ಯಕ್ಷರು ಅವನು ವಾಹನದಲ್ಲಿ ತರೋದು ಸರಿ, ಅದರ ಮೆರವಣಿಗೆ ಅಂತ ತಿಳಿಯೋದು ಬೇಡ, ಸೌಲಭ್ಯ ಅಂತ ತಿಳ್ಕೊಬೇಕು. ಆದರೆ ಮೆರವಣಿಗೆ ಹುಚ್ಚು ಇರಬಾರ್ದು ಮನುಷ್ಯನಿಗೆ. ನಿಜ ನಿಜ. ಕೃತಿಕಾರರು ಅಳಿತಾರೆ, ಕೃತಿಗಳು ಅಳಿಯೋದಿಲ್ಲ. ಹಾಗಾಗಿ ಕೃತಿಗಳನ್ನ ಮೆರವಣಿಗೆ ಮಾಡಬೇಕು. ನಿಲ್ಲೋದು ಕೃತಿನೇ, ಕೃತಿಕಾರ ಅಲ್ಲ. ಹೌದು, ಸರಿ. ಓದುಗರ ಸೃಷ್ಟಿಸಿಕೊಳ್ಳುವ ಜವಾಬ್ದಾರಿ ಬರಹಗಾರನದ್ದೇ ಆಗಿರಬೇಕು ಎನ್ನುವ ನಿಲುವು ನಿಮ್ಮದು ಹಿಂದಿನ ಒಂದು ಸಂದರ್ಶನದಲ್ಲಿ ಕೇಳಿಬಂದಿತ್ತು. ಯುವ ಬರಹಗಾರರಿಗೆ ನಿಮ್ಮ ಸಲಹೆ ಸೂಚನೆಗಳು ಏನು? ಅದೇನು ಬಹಳ ದೊಡ್ಡ ಸೃಷ್ಟಿ ಆಗೋದಿಲ್ಲ, ಯಾರೋ ಒಂದು 100 ಜನನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಯ ಪಕ್ಷ ನಾವು ಬರೆದಂಥ ಕವಿತೆಯನ್ನು ಓದುವಂಥವ್ರು ಒಂದು 25 ಜನ ಇದ್ದರೆ, ಆ ಕವಿತೆ ಚೆನ್ನಾಗಿದ್ದರೆ ಅದು ತಾನಾಗಿ 25 × 5 ಆಗಿ 125 ಜನರ ಕಿವಿಗೆ ತಲುಪ್ತದೆ. ಹಾಗಾಗಿ ನಾವು ಮೊದಲ ಶ್ರೋತ್ರವನ್ನು ನಾವು ಸೃಷ್ಟಿ ಮಾಡ್ಕೋಬೇಕು. ಅವರು ನಮ್ಮ ಮೊದಲನೇ ವಿಮರ್ಶಕರು ಹೌದು. ತುಂಬ ಪ್ರಾಮಾಣಿಕವಾಗಿ ಮಾತನಾಡುವಂಥವ್ರು ಇದ್ದರೆ ಅವರು ನಮ್ಮ ಒಳ್ಳೆಯ ಓದುಗರು. ಅವರು ಅದು ಓದುಗರನ್ನು ಸೃಷ್ಟಿ ಮಾಡಿಕೊಳ್ಳೋದು ಎನ್ನುವಂಥದ್ದು ಇದೆಯಲ್ಲ, ಅದು ಈ ಕಾಲದ ಅಗತ್ಯ. ಅದು ಒಂದು ಕಾಲದಲ್ಲಿ ಓದೋದರ ಹೊರತಾಗಿ, ಯಕ್ಷಗಾನದ ಹೊರತಾಗಿ ಈ ಭಾಗದಲ್ಲಿ ಪರ್ಯಾಯ ಮನೋರಂಜನೆಯ ಉಪಾಯಗಳು ಇಲ್ಲಾಗಿತ್ತು. ಈಗ ಅನೇಕ ಉಪಾಯಗಳಿವೆ, ಮಾಧ್ಯಮಗಳಿವೆ, ಗಾಡಿಗಳಿವೆ, ಪತ್ರಿಕೆಗಳಿವೆ, ಮೊಬೈಲ್ ಇದೆ. ಹಾಗಾಗಿ ಈಗ ಓದುಗನನ್ನು ಬರಹಗಾರನೇ ತಲುಪಬೇಕು ಅಂತ ನನಗೆ ಅನಿಸ್ತಾ ಇದೆ. ಪ್ರಯತ್ನಪೂರ್ವಕ ನಾನು ಶಿವಾನಂದ ಕಳೆಯವರ ಉದಾಹರಣೆ ಕೊಟ್ಟೆ.
ಅವರು ತನ್ನ ಕ್ಷೇತ್ರ ಕಾರ್ಯ ಮತ್ತು ಬರವಣಿಗೆ ಎರಡನ್ನೂ ಮ್ಯಾಚ್ ಆಗೋ ಹಾಗೆ ಮಾಡಿಕೊಂಡು ತನ್ನ ಓದುಗರನ್ನ ಸೃಷ್ಟಿ ಮಾಡ್ಕೊಬಿಟ್ಟಿದ್ದಾರೆ. ಇದು ಯುವಕರಿಗೆ ಒಂದು ಉತ್ತಮ ಸಲಹೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೊಂದು ಕಟ್ಟಕಡೆಯ ನಮ್ಮ ಜಿಲ್ಲೆಯ ಅಸ್ಮಿತೆಯ ಪ್ರಶ್ನೆಯೂ ಆಗಿದೆ. ಇದು ಭೌಗೋಳಿಕವಾಗಿ ವಿಸ್ತಾರವಾಗಿರುವ ಉತ್ತರ ಕನ್ನಡ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಕಾಣಬೇಕು ಅಥವಾ ಅವಿಭಜಿತವಾಗಿ ಹಾಗೆ ಇರಬೇಕು ಅನ್ನುವ ನಿಮ್ಮ ಅಭಿಪ್ರಾಯ ಏನು? ಇದು ಸದ್ಯ ಚಲಾವಣೆಯಲ್ಲಿರುವಂತಹ ಭಾಳ ದೊಡ್ಡ ಸಮಸ್ಯೆ ಮತ್ತು ಪ್ರಶ್ನೆ. ಈ ಪ್ರಶ್ನೆ ಸಮಸ್ಯೆಯಾಗಿ ಇನ್ನೂ ಅದರ ಬದಲಾವಣೆ ಆಗಿಲ್ಲ, ಬೇಡಿಕೆ ಮತ್ತು ಪ್ರಶ್ನೆ ಇದೆ. ಆದರೆ ವೈಯಕ್ತಿಕವಾಗಿ ನಾನು ಸಮಗ್ರ ಉತ್ತರ ಕನ್ನಡದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿರೋದರಿಂದ ನಾನು ಈ ಅಪಸ್ವರವನ್ನು ಮಾತನಾಡಬಾರ್ದು. ಈಗ ವಿಭಜನೆ ವಿಷಯವನ್ನು ಎತ್ತಿದ್ರೇ ಅದು ಸುಸ್ವರ ಅಲ್ಲ, ಅಪಸ್ವರ ಅದು. ಆದರೆ 4 ಜನ ಯಾವ ಸಮಸ್ಯೆಯನ್ನು ಎದುರಿಗೆ ತರ್ತಾರೋ ಅದು ಖಂಡಿತವಾಗಿ ಒಂದು ಸಮಸ್ಯೆ. ಅದು 4 ಜನ ಎದ್ದು ನಿಂತು ಕೇಳ್ತಾರೋ ಅದು ಖಂಡಿತವಾಗಿ ಒಂದು ಮುಖ್ಯವಾದಂಥ ಪ್ರಶ್ನೆ. ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅನೇಕ ಮಾರ್ಗಗಳಿವೆ ನನಗನ್ಸೋದು. ಒಂದು ನಾನು ಹೇಳೋದು, ನಮ್ಮ ಜಿಲ್ಲೆಯಲ್ಲಿ 12 ತಾಲೂಕಿದೆ. ಆ 12 ತಾಲೂಕಿನ ಸಾಮಾಜಿಕ ಧುರೀಣರು, ಸಾಮಾಜಿಕವಾಗಿ ಹಿರಿಯರು ಅಂತ ಗುರುತಿಸಲ್ಪಟ್ಟವರು, ಜನಪ್ರತಿನಿಧಿಗಳು ಒಂದು ಕಡೆ ಕೂತು ವಿಭಜನೆ ಆಗಲಿ ಅಂತ ಬೇಡಿಕೆಯನ್ನು ಯಾರು ಮಾಡ್ತಾ ಇದ್ದಾರೋ ಅವರ ಕಾರಣಗಳನ್ನು ಪಟ್ಟಿ ಮಾಡ್ಕೋಬೇಕು. ವಿಭಜನೆ ಬೇಡ ಅಂತ ಎಷ್ಟು ಜನರು ಹೇಳ್ತಾ ಇದ್ದಾರೋ ಅವರ ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಳ್ಬೇಕು. ಆ ಸಮಸ್ಯೆಗಳನ್ನು ಹೀಗೇನೆ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆಯಾ ಅಂತ ನೋಡಬೇಕು, ಉಪಾಯವನ್ನು ಕಂಡುಹಿಡಿಯಬೇಕು. ಆಗದೇ ಹೋದರೆ ಬಹುಶಃ ವಿಭಜನೆ ಅನಿವಾರ್ಯವಾಗ್ತದೆ ಅಂತ ಅವರಿಗೆ ಎಲ್ಲ ತಾಲೂಕುಗಳಿಗೂ ಅನಿಸಿದರೆ ಅದು ಒಪ್ಪಿತವಾಗ್ತದೆ. ಇಲ್ಲಿ ವಿಭಜನೆ ಅಂದ್ರೆ ದೇಶ ವಿಭಜನೆ ಅಂತ ಬರಲಿಲ್ಲ ಸರ್, ಜಿಲ್ಲೆ ವಿಂಗಡಣೆ, ಆಡಳಿತಾತ್ಮಕವಾಗಿ ಅಂದರೆ ಅದು ಬಹಳ ಒಳ್ಳೆಯ ಸಲಹೆ. ಅದು ಆಡಳಿತಾತ್ಮಕವಾಗಿ ಸೌಲಭ್ಯ ಹೆಚ್ಚು ನಮಗೆ ಬರಬೇಕು ಅನ್ನೋದು ಇದೆ. ಆದರೆ ಈಗ ಪರ್ಸನ್ ವೈಯಕ್ತಿಕವಾಗಿ ಹೋಗಿ ನಾವು ಆಡಳಿತದಲ್ಲಿ ಕೆಲಸವನ್ನು ಮಾಡಿಸ್ಕೊಳ್ಳೋದು ಕಡಿಮೆ. ಈಗ ನೋಡಿ, ನನಗೆ ಈಗ 76ನೇ ವಯಸ್ಸು. ನನ್ನ ಜಿಲ್ಲಾ ಕೇಂದ್ರ ಕಾರವಾರ. ನಾನು ರೈತಾಗಿ ನನಗೆ ಸಮಸ್ಯೆ ಇತ್ತು, ನೌಕರನಾಗಿ ಸಮಸ್ಯೆ ಇತ್ತು, ಸರ್ಕಾರಿ ನೌಕರನಾಗಿ. ನನಗೆ ಸಾಹಿತ್ಯಿಕವಾಗಿ ಅಂಥ ಏನು ಸಮಸ್ಯೆ ಬರಲಿಲ್ಲ ಬರಹಗಾರನಾಗಿ. ಆದರೆ ಯಾವ ಸಮಸ್ಯೆಗೂ ನಾನು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕಾದಂಥ ಪ್ರಸಂಗವೇ ಬಂದಿಲ್ಲ. ಈಗಂತೂ ಎಲ್ಲದೂ ಕೂಡ ದೂರವಾಣಿ ಮೂಲಕ, ಮೇಲ್ ಮೂಲಕ ಆಗುವಂಥದ್ದು. ಈಗ ಅಧಿಕಾರಿಗಳನ್ನು ಸಂಪರ್ಕಿಸೋದಕ್ಕೆ ಮತ್ತು ಜನಸಂಪರ್ಕಕ್ಕೆ ತುಂಬ ಸಾಧನ ಇದೆ. ಈಗ ಇಷ್ಟಾಗಿಯೂ ಕೂಡ ಇನ್ನೂ ಅನೇಕ ಕಾರಣಕ್ಕೆ ಅಭಿವೃದ್ಧಿಯಲ್ಲಿ ಇರುವ ತಾರತಮ್ಯವನ್ನು ಮುಂದಿಟ್ಟುಕೊಂಡು ಜಿಲ್ಲೆಯ ವಿಭಜನೆ ಆಗಬೇಕು ಅಂತ ಹೇಳಿದರೆ ಅದನ್ನು ಕೂತು ಮಾತಾಡ್ಕೋಬೇಕು. ಈಗ ಒಂದು ಸಮಸ್ಯೆಯನ್ನು ನಾವಿಷ್ಟು ಮುಂದುವರಿದ ಸುಸಂಸ್ಕೃತವಾದಂಥ ಸಮಾಜದಲ್ಲಿರುವಾಗ ಸಮಸ್ಯೆ ಬಂದೇ ಬರ್ತದೆ ಬಿಡಿ. ಆ ಸಮಸ್ಯೆಯನ್ನು ಪ್ರತಿಯೊಬ್ಬರೂ ಕುಳಿತು ಅಥವಾ ಆಯ್ದ ಪ್ರತಿನಿಧಿಗಳೆಲ್ಲ ಕುಳಿತುಕೊಂಡು ಬಗೆಹರಿಸ್ಕೊಳ್ಳೋದ್ರಲ್ಲಿ ಹೆಚ್ಚು ಸುಖ ಇದೆಯೋ, ನೆಮ್ಮದಿ ಇದೆಯೋ, ಹೋರಾಟದ ಮೂಲಕ ಪಡೆಯೋದ್ರಿಂದ ನೆಮ್ಮದಿ ಇದೆಯೋ ಅಂತ ಯೋಚನೆ ಮಾಡಬೇಕು. ಮತ್ತು ಸಮಸ್ಯೆ ಏನಿದೆ ಅನ್ನೋದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಟ್ರೆ ಬಹುಶಃ ಎಲ್ಲ ಪ್ರಶ್ನೆಗಳಿಗೂ ಎಲ್ಲರೂ ಸರಿಯಾದ ಉತ್ತರವನ್ನು ಸೂಚಿಸ್ತಾರೆ ಮತ್ತು ಆ ಪರಿಹಾರಕ್ಕೆ ಒಪ್ಪಿಕೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದನ್ನೆಲ್ಲರೂ ಕೂತು ಮಾತಾಡೋದು ಒಳ್ಳೆಯದು, ಸೌಹಾರ್ದಯುತವಾಗಿ. ಆದರೆ ನನಗೆ ವೈಯಕ್ತಿಕವಾಗಿ ಈ ಸಮಗ್ರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಾಗ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಆದರೆ ನಾನು ಎರಡೂ ಕಡೆಯ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಿದ್ಧ ಇದ್ದೇನೆ. ಬೇಕು ಬೇಡ ಈ ಎರಡಕ್ಕೂ ನನ್ನ ಹತ್ರ ಸಾಕಷ್ಟು ಸಂದೇಹಗಳು, ಪ್ರಶ್ನೆಗಳು, ಪರಿಹಾರಗಳು, ಅನುಮಾನಗಳು ಇವೆ. ಚರ್ಚೆಯಲ್ಲಿ ನಾನು ಪ್ರತ್ಯೇಕವಾಗಿ ಭಾಗವಹಿಸಲಿಕ್ಕೆ ತಯಾರಿದ್ದೇನೆ. ಸೌಹಾರ್ದಯುತವಾಗಿ ಬಗೆಹರಿಲಿ ಅನ್ನೋ ಒಂದು ಒಂದು ಈ ಸಮಯದಲ್ಲಿ ಹೇಳ್ತೇನೆ. ನಮ್ಮ ದೇಶದಲ್ಲಿ ಗುಜರಾತ್ ರಾಜ್ಯದಲ್ಲಿ ಕಚ್ ಅಂತ ಒಂದು ಜಿಲ್ಲೆ ಇದೆ. ಅದು ಎಷ್ಟು ದೊಡ್ಡದು ಅಂದರೆ ಯುರೋಪಿನ ಕೆಲವು ದೇಶಗಳಿಗಿಂತ ದೊಡ್ಡಾಗಿದೆ ಆ ಜಿಲ್ಲೆ. ಅಲ್ಲಿ ಆಡಳಿತಾತ್ಮಕ ಅಂಥ ಸಮಸ್ಯೆ ಬಂದಿಲ್ವಾ? ಬರಲೇಬೇಕಲ್ವಾ? ಅವ್ರು ಹೇಗೆ ಬಗೆಹರಿಸ್ಕೊಂಡ್ರು ಅಂತ ನನಗೆ ಈ ಪ್ರಶ್ನೆ ಎದುರಿಗೆ ಬರ್ತದೆ. ಯಾವಾಗ ನಾನು ವಿಭಜನೆ ಆಗಬೇಕು ಅಂತ ಹೇಳ್ಕೊಂಡಾಗ ನನಗೆ ಆ ಪ್ರಶ್ನೆ ಎದುರಿಗೆ ಬರ್ತದೆ. ಗೊತ್ತಾಯ್ತು?
ಹಾಗಾಗಿ ಎಲ್ಲವನ್ನೂ ಯೋಚನೆ ಮಾಡಿ ಸಾಧಕ ಬಾಧಕ ಖರ್ಚು ವೆಚ್ಚ ಅನುಕೂಲ ಅನಾನುಕೂಲ ಸಂತೋಷ ಬೇಗುದಿ ಇವುಗಳನ್ನೆಲ್ಲ ಚರ್ಚೆಗೆ ತಗೊಂಡು ಸರ್ವಸಮ್ಮತವಾಗಿ ಒಂದು ಒಪ್ಪಂದಕ್ಕೆ ನಿರ್ಣಯಕ್ಕೆ ಬರಬೇಕಾದ ವಿಷಯ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ನೆನಪಿಟ್ಕೊಳ್ಳಿ, ಜಿಲ್ಲಾ ವಿಭಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು ಅದಕ್ಕೆ ಒಂದಲ್ಲ ಒಂದು ಸಮರ್ಥವಾದ ಉತ್ತರ ಇದೆ. ಎಷ್ಟೇ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದಲ್ಲ ಒಂದು ಪರಿಹಾರ ಇದೆ. ಹಾಗಾಗಿ ಬಹಳ ಹುಷಾರಿಯಿಂದ ಇದನ್ನು ಇಂಗ್ಲೀಷಲ್ಲಿ ಹೇಳ್ತೇವಲ್ಲ, ಡೀಲ್ ಮಾಡೋದು ಅಂತ ಹೇಳ್ತಾರೆ, ಅದನ್ನು ಪರ್ಸೆಂಟ್ ಮಾಡಬೇಕು ಸಮಸ್ಯೆಯನ್ನು. ನಿಜಕ್ಕೂ ನಿಮ್ಮ ಅನಿಸಿಕೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಎಲ್ಲ ಇದಕ್ಕಾಗಿ ಹೋರಾಟ ಮಾಡ್ತಾ ಇರುವಂತಹ ಎಲ್ಲರಿಗೂ ಒಂದು ಸ್ಫೂರ್ತಿ ಆಗ್ತದೆ ಅನ್ನುವ ಒಂದು ಅಭಿಪ್ರಾಯ ನಂದು ಆಗಿದೆ. ಈ ಕೊನೆಯದಾಗಿ ನಿಮ್ಮ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಶ್ವಂಬರ ವಾಹಿನಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಇದು ಒಂದು ಸೇರ್ಪಡೆ. ಈ ವಾಹಿನಿ ಕೂಡ ಸಿರ್ಸಿಯಲ್ಲಿರುವಂತಹ ಕೆಲವು ಮಾಧ್ಯಮ ವಾಹಿನಿಗಳಿಗೆ ಇದೊಂದು ಸೇರ್ಪಡೆ. ಆದರೆ ಹೆಚ್ಚು ಉತ್ಸಾಹದಿಂದ ಇತ್ತೀಚಿನ ದಿವಸಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸಾಮಾಜಿಕ ಸಮಸ್ಯೆಗಳಿಗೆ ನನಗೆ ಅನಿಸೋದು ಈ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಇಂಥ ವಾಹಿನಿಗಳು ನಡುವೆ ಸುಸ್ತಾಗಿ ನಿಲ್ಲಬಾರ್ದು. ಒಂದೇ ಮಾದರಿಯಲ್ಲಿ ಒಂದು ಕಾರ್ಯಕ್ರಮಗಳ ಪಟ್ಟಿಯನ್ನು ಇಟ್ಕೊಂಡು ಸರಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ತಾನು ಕೊಡ್ತಾ ಇರುವಂತಹ ಸೇವೆ ನಿಜವಾಗಿಯೂ ಜನರೇ ನಿಮಗಾಗಿ ಕೊಡ್ತಾ ಇರುವಂತಹ ಸೇವೆ ನಮ್ಮದು ಅಂತ ಇವರು ಮನವರಿಕೆ ಮಾಡುವ ಹಾಗೆ ಇರಬೇಕು. ಇವರೇನನ್ನೂ ವಿವರಿಸಬೇಕಾಗಿಲ್ಲ. ಇವರು ಮಾಡುವಂಥ ಕಾರ್ಯವಿಧಾನವೇ ಎಲ್ಲವನ್ನೂ ವಿವರಿಸುತ್ತದೆ. ವಿಶ್ವಂಬರದಲ್ಲಿ ಒಳ್ಳೆ ಯುವಕರ ಟೀಮ್ ಇದೆ. ಇಲ್ಲಿ ನಾನು ನೋಡಿದ್ನಲ್ಲ, ತಂಡ ತುಂಬ ಚೆನ್ನಾಗಿ. ಸೊ ಈ ಇತ್ತೀಚೆಗೆ ಜನಸಂಪರ್ಕಕ್ಕೆ ಅನೇಕ ಸಂದರ್ಶನ ಎಲ್ಲ ಮಾಡ್ತಾ ಇದ್ದಾರೆ ಇವರು. ಮತ್ತು ಇಲ್ಲಿ ತುಂಬ ನಿರ್ಲಕ್ಷಿತ ಸಾಧಕರಿಗೂ ಕೂಡ ಅವಕಾಶ ಸಿಗ್ತಾ ಇದೆಯಲ್ಲ ಇಲ್ಲಿ ಬಂದು, ಅದು ಒಳ್ಳೆಯ ಪ್ರಗತಿ, ಒಳ್ಳೆಯ ಸೂಚನೆ, ಶುಭ ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಸಂತೋಷ ಸರ್. ಇದುವರೆಗೂ ತಾವು ನಮ್ಮೊಂದಿಗೆ ಮುಕ್ತವಾಗಿ ನಿಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದೀರಿ. ಕಿರಿಯರಿಗೆ ಮಾರ್ಗದರ್ಶನ ಮಾಡುತ್ತಾ ನಿಮ್ಮಿಂದ ಇನ್ನಷ್ಟು ಕೃತಿಗಳು ಬರುವಂತಾಗಿ ಸಾಹಿತ್ಯ ಲೋಕವನ್ನು ಬೆಳಗುತ್ತಾ ಇರಲಿ. ಈಗಾಗಲೇ ಜಿಲ್ಲಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗುವ ಗೌರವವನ್ನು ನೀವು ಸಂಪಾದಿಸಿದ್ದೀರಿ. ಹಾಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗುವ ಭಾಗ್ಯ ನಿಮಗೆ ಒಲಿದು ಬರಲಿ ಅಂತ ವಿಶ್ವಂಬರ ಟಿವಿಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಹಾರೈಸ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು. ನಿಮಗೆ ನಾನು ಹೇಳಬೇಕು ನಮಸ್ಕಾರ. ಇದು ವಿಶ್ವಂಬರ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ. ನಾನು ಕೃಷ್ಣ ದತ್ತಾತ್ರೇಯ ಪದಕಿ. ನಮ್ಮೊಂದಿಗೆ ಇದುವರೆಗೆ ಇದ್ದವರು ಶ್ರೀಯುತ RD ಹೆಗಡೆ ಆಲ್ಮನಿ ಅವರು. ನಮಸ್ಕಾರ. ವಿಶ್ವಂಬರ ವಾಹಿನಿಯ ಪರವಾಗಿ ಈ ಗೌರವವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.